subject economics today. I hope you understand the concept of economy, its meaning, and various parts what we discussed in the last class. I would like to revise again that topic in the Kannada session. Economy in Kannada to say ಮಕ್ಕಳ ಆರ್ಥಿಕತೆ. ಒಂದು ಭೌಗೋಳಿಕ ಪ್ರದೇಶವನ್ನು ನೆನಪು ಮಾಡಿಕೊಳ್ಳಿ. ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಉದ್ಯೋಗಗಳು ನಡೆದುಕೊಂಡು ಹೋಗುವ ಒಂದು ಪ್ರದೇಶವನ್ನೇ ನಾವು ಆರ್ಥಿಕತೆ ಎಂದು ಕರೆಯುತ್ತೇವೆ. ಈ ಆರ್ಥಿಕತೆಯಲ್ಲಿ 3 ಭಾಗಗಳನ್ನು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಮೊದಲನೆಯದು ಕುಟುಂಬ ವಲಯ, ಉದ್ಯಮ ವಲಯ, ಸರ್ಕಾರ ಮತ್ತು ಬಾಹ್ಯ ವಲಯ. ಸೊ ಈ ಆರ್ಥಿಕತೆ ಮತ್ತು ಅದರ ವಿವಿಧ ವಿಭಾಗಗಳನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಯು ದ ನ್ಯೂ ಟಾಪಿಕ್. ದಟ್ ಮೀನ್ಸ್ ವಿ ಆರ್ ಕಂಟಿನ್ಯೂಯಿಂಗ್ ದ ಟಾಪಿಕ್ ಆನ್ ಎಕಾನಮಿ, ದಟ್ ಈಸ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆ್ಯನ್ ಎಕಾನಮಿ. ಆರ್ಥಿಕತೆಯ ಮೂಲಭೂತ ಸಮಸ್ಯೆಗಳು. ದಿಸ್ ಕ್ವೆಶ್ಚನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಸ್ಟೂಡೆಂಟ್ಸ್, you should understand the topic well and carefully listen this, girls. The central problems of an economy has been broadly classified into 3 parts. ಆರ್ಥಿಕತೆಯ ಮೂಲಭೂತ ಸಮಸ್ಯೆಗಳನ್ನು 3 ರೀತಿಯಲ್ಲಿ ನಾವು ಅಧ್ಯಯನ ಮಾಡಬಹುದು. The first one, what to produce. Second, how to produce. Third, for whom to produce. That means the whole economy, what the problems it is facing, it is in a 3 questions arise: what, how and for whom. ಎಂದರೆ ಆರ್ಥಿಕತೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆಗಳನ್ನು ನಾವು 3 ರೀತಿಯಲ್ಲಿ ಇಲ್ಲಿ ಕಾಣ್ತಾ ಇದ್ದೀವಿ. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಎಂದರೆ ಏನನ್ನು, ಹೇಗೆ, ಯಾರಿಗಾಗಿ. ಈ ಸಮಸ್ಯೆಗಳು ಒಂದು ರೀತಿಯ ಪ್ರಶ್ನೆಗಳು ಎಂದು ನಾವು ಹೇಳಬಹುದು. ಈ ಕ್ವೆಶ್ಚನ್ ನಮಗೆ ಫೈನಲ್ ಎಕ್ಸಾಮ್ಗೆ ಕೇಳುವ ಸಾಧ್ಯತೆಗಳು ಇದೆ. ಹಾಗಾಗಿ ಮಕ್ಕಳ, ನೀವು ಕೇರ್ಫುಲ್ಲಾಗಿ ಈ ಟಾಪಿಕ್ಕನ್ನು ಓದ್ಕೋಬೇಕಾಗುತ್ತೆ. ಇವಾಗ ಒಂದೊಂದು ಸಮಸ್ಯೆಯನ್ನು ನಾವು ನೀಟಾಗಿ ಕ್ಲಿಯರಾಗಿ ತಿಳ್ಕೊಳ್ಳೋಣ. ಲಿಸನ್ ಗರ್ಲ್ಸ್, ವಾಟ್ ಟು ಪ್ರೊಡ್ಯೂಸ್ ಪ್ರಾಬ್ಲಮ್ ಫಸ್ಟ್. ವಾಟ್ ಟು ಪ್ರೊಡ್ಯೂಸ್ ಅಂದರೆ ಅದು ನಿಜವಾಗಿಯೂ ಸಂಬಂಧಿಸಿರುವುದು ಏನನ್ನು ಉತ್ಪಾದನೆ ಮಾಡಬೇಕು ಎನ್ನುವಂತಹ ಒಂದು ಡೌಟ್ ಅಲ್ಲಿ ಆರ್ಥಿಕತೆಯಲ್ಲಿ ಕಂಡುಬರುತ್ತೆ. ಸೊ ಇದ್ರ ಬಗ್ಗೆ ನಾವು ಹೇಳೋದಾದರೆ, ಏನನ್ನು ಉತ್ಪಾದಿಸಬೇಕು ಎನ್ನೋ ಸಮಸ್ಯೆ ಆಯ್ಕೆಗೆ ಸಂಬಂಧಪಟ್ಟಿರುವುದು. ದಟ್ ಮೀನ್ಸ್ ದ ಪ್ರಾಬ್ಲಮ್ ಈಸ್ ರಿಲೇಟೆಡ್ ಟು ಚಾಯ್ಸ್. ಸೊ ವೈ ಮೀನ್ಸ್ ಹ್ಯೂಮನ್ ಬೀಯಿಂಗ್ ಯೂಸಿಂಗ್ ಟುಡೇ ದ ವೆರೈಟಿ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ನಾವು ಹ್ಯೂಮನ್ ಬೀಯಿಂಗ್ ಅಂದರೆ ಯಾರು? ನಾವೇ. ನಾವು ಡಿಫ್ರೆಂಟ್ ಸರಕುಗಳನ್ನು ಇವತ್ತು ಪ್ರತಿನಿತ್ಯ ಬಳಸಲೇಬೇಕು. ಯಾಕಂದರೆ ನಮ್ಮ ಪ್ರತಿಯೊಂದು ಬಯಕೆಗಳನ್ನು ಈಡೇರಿಸ್ಕೋಬೇಕು. ಎದ್ದ ತಕ್ಷಣ ಹಾಲು ಬೇಕು, ಕುಡಿಯೋದಕ್ಕೆ ನೀರು ಬೇಕು, ಬಟ್ಟೆ, ಆಹಾರ, ಹೀಗೆ ಎಲ್ಲ ವಸ್ತುಗಳನ್ನು ನಾವು ಬಳಸಿದ್ರೇನೇ ನಮ್ಮ ಬಯಕೆಗಳು ಈಡೇರುವುದು. ಆದ್ದರಿಂದ ನಮ್ಮ ಹ್ಯೂಮನ್ ಬೀಯಿಂಗ್ ವಾಂಟ್ಸನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ವೆರೈಟಿ ಆಫ್ ಗೂಡ್ಸನ್ನು ನಾವು ಬಳಸ್ತಾ ಇದ್ದೀವಿ. ಸೊ ಆ ಎಲ್ಲ ಗೂಡ್ಸನ್ನು ನಾವು ಫಸ್ಟ್ ಆಫ್ ಆಲ್ 3 ಭಾಗಗಳಲ್ಲಿ ನೋಡ್ತೀವಿ. ಆಲ್ ದ ಗೂಡ್ಸ್ ಆರ್ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್ ಸಚ್ ಆಸ್ ನೆಸೆಸರೀಸ್, ಕಂಫರ್ಟ್ಸ್ ಆ್ಯಂಡ್ ಲಕ್ಸುರೀಸ್. ಈ ಸರಕುಗಳಲ್ಲಿ ಅತ್ಯವಶ್ಯಕಗಳು, ಹಿತದಾಯಕಗಳು ಮತ್ತು ಐಷಾರಾಮಿ ಸರಕುಗಳು ಅಂತ 3 ಭಾಗಗಳಲ್ಲಿ ನೋಡ್ತೀವಿ. ನೆಸೆಸರೀಸ್ ಅಂದರೆ ಜೀವನಕ್ಕೆ ಅಗತ್ಯವಾಗಿ ಬೇಕಾದಂತಹ ಸರಕುಗಳು. ಆ ವರ್ಡೇ ನಮಗೆ ಹೇಳುತ್ತೆ, ಅತ್ಯವಶ್ಯಕಗಳು, ಅತ್ಯಂತ ಅವಶ್ಯಕವಾಗಿ ಬೇಕು. ಸೊ ವಿತೌಟ್ ದಿಸ್ ನೆಸೆಸರೀಸ್ ಯು ಕೆನಾಟ್ ಸರ್ವೈವ್ ಅವರ್ ಲೈಫ್. ಸೊ ದಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಎಕ್ಸಾಂಪಲ್ ಏನನ್ನು ನಾವು ಹೇಳ್ತೀವಿ? ನಮಗೆ ಆಹಾರ ಈಸ್ ಕಂಪಲ್ಸರಿ, ವಾಟರ್ ಈಸ್ ಕಂಪಲ್ಸರಿ, ಕ್ಲೋತ್ಸ್ ಈಸ್ ಕಂಪಲ್ಸರಿ. ಲೈಕ್ ದಿಸ್, ವಿತೌಟ್ ದಿಸ್ ನೆಸೆಸರೀಸ್ ಯು ಕೆನಾಟ್ ಸರ್ವೈವ್ ದ ಲೈಫ್. ಅದನ್ನು ನೆಸೆಸರೀಸ್ ಅಂತ ಕರಿತೀವಿ, ಅತ್ಯವಶ್ಯಕಗಳು. ಕಂಫರ್ಟ್ಸ್, ದಟ್ ಮೀನ್ಸ್ ವಿಚ್ ಮೇಕ್ಸ್ ಯುವರ್ ಲೈಫ್ ಕಂಫರ್ಟಬಲ್, ಅಂದರೆ ಕನ್ವೀನಿಯೆಂಟ್ ಲೈಫನ್ನು ನೀನು ಮಾಡೋದಕ್ಕೆ ಬೇಕಾಗುವ ಸರಕುಗಳು. ಇವು ಇಲ್ಲದೆ ಹೋದರೂ ಕೂಡ ಲೈಫ್ ನಡೆಯುತ್ತೆ, ಆದರೆ ಯು ಕ್ಯಾನ್ ಎಂಜಾಯ್ ಯುವರ್ ಲೈಫ್ ಇನ್ ಎ ಕಂಫರ್ಟಬಲ್ ಮ್ಯಾನರ್. ಅದನ್ನು ಕಂಫರ್ಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಟೆಲಿವಿಷನ್, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಮೊಬೈಲ್ ಫೋನ್, ಇವುಗಳನ್ನು ನಾವು ಕಂಫರ್ಟ್ಸ್ ಅಂತ ಕರಿತೀವಿ. ವಿತೌಟ್ ದಿಸ್ ಆಲ್ಸೋ ಯು ಕ್ಯಾನ್ ಲೀಡ್ ಯುವರ್ ಲೈಫ್.
ಸೆಕೆಂಡ್ ಗ್ರೂಪ್ ಅಟ್ ಲಾಸ್ಟ್ ಲಕ್ಸುರೀಸ್, ಅಂದರೆ ಇವುಗಳನ್ನು ಐಷಾರಾಮಿಗಳು ಅಂತ ಕರಿತೀವಿ. ಸೊ ಐಷಾರಾಮಿಗಳು ಅಂದರೆ ವಿಚ್ ಇಸ್ ವೆರಿ ಕಾಸ್ಟ್ಲಿ ಆ್ಯಂಡ್ ರಾಯಲ್, ಅಂದರೆ ಅವುಗಳು ಹೆಚ್ಚು ದುಬಾರಿ ಸರಕುಗಳು ಅಂತ ನಾವು ಹೇಳ್ತೀವಿ. ಅವುಗಳನ್ನು ಐಷಾರಾಮಿಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಿಮಗೆ ಗೊತ್ತೇ ಇರಬಹುದು, ತುಂಬ ದುಬಾರಿ ಅಂದ ತಕ್ಷಣ ನಮಗೆ ನೆನಪಾಗೋದೇನು? ಚಿನ್ನ, ದಟ್ ಮೀನ್ಸ್ ಗೋಲ್ಡ್, ಡೈಮಂಡ್, ಕಾರ್, ಬಂಗಲೋ, ಇವುಗಳನ್ನು ನಾವು ಲಕ್ಸುರಿ ಗೂಡ್ಸ್ ಅಂತ ಕರಿತೀವಿ. ಸೊ ಈಗ ನಿಮಗೆ ಗೊತ್ತಾಗಿರಬಹುದು 3 ಟೈಪ್ಸ್ ಆಫ್ ಗೂಡ್ಸ್: ನೆಸೆಸರೀಸ್, ಕಂಫರ್ಟ್ಸ್ ಆ್ಯಂಡ್ ಲಕ್ಸುರೀಸ್. ಈ ಆಲ್ 3 ಟೈಪ್ಸ್ ಆಫ್ ಗೂಡ್ಸಲ್ಲಿ ಫಸ್ಟ್ ಆಫ್ ಆಲ್ ಅ ಪ್ರೊಡ್ಯೂಸರ್ ಈಸ್ ಫೇಸಿಂಗ್ ದಟ್ ವಾಟ್ ಕಮಾಡಿಟಿ ಟು ಪ್ರೊಡ್ಯೂಸ್ ಫಸ್ಟ್. ದಿಸ್ ಇಸ್ ದ ಡೌಟ್ ಇನ್ ಆ್ಯನ್ ಎಕಾನಮಿ. ಅದನ್ನೇ ನಾವು ವಾಟ್ ಟು ಪ್ರೊಡ್ಯೂಸ್ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಸೊ ದಟ್ ಈಸ್ ಏನನ್ನು ಉತ್ಪಾದಿಸಬೇಕು. ಇಟ್ಸ್ ವೆರಿ ಸಿಂಪಲ್. ಆ್ಯಂಡ್ ನಾವು ವಿ ಆರ್ ಗೋಯಿಂಗ್ ಟು ಸೆಕೆಂಡ್ ಪ್ರಾಬ್ಲಮ್, ಹೌ ಟು ಪ್ರೊಡ್ಯೂಸ್, ಹೇಗೆ ಸರಕನ್ನು ನಾವು ಹೇಗೆ ಉತ್ಪಾದಿಸಬೇಕು ಅನ್ನೋದು ಸೆಕೆಂಡ್ ಪ್ರಾಬ್ಲಮ್. ಹೌ ದಿಸ್ ಪ್ರಾಬ್ಲಮ್ ಈಸ್ ರಿಲೇಟೆಡ್ ಟು ದ ಪ್ರಾಬ್ಲಮ್ ಆಫ್ ಟೆಕ್ನಾಲಜಿ. ಒಮ್ಮೆ ನಾವು ಸರಕು ಏನನ್ನು ಉತ್ಪಾದಿಸಬೇಕು ಅಂತ ಡಿಸೈಡ್ ಆದಮೇಲೆ ಅದನ್ನು ಹೇಗೆ ನಾನು ಪ್ರೊಡ್ಯೂಸ್ ಮಾಡೋದು ಅನ್ನೋದು ಇನ್ನೊಂದು ಪ್ರಾಬ್ಲಮ್. ಸೊ ಯಾವ ಟೆಕ್ನಾಲಜಿಯನ್ನು ನಾವು ಬಳಸ್ಕೋಬೇಕು, ದಟ್ ಇಸ್ ವಾಟ್ ಇಟ್ ಈಸ್ ಸೇಯಿಂಗ್. ಇಟ್ ಈಸ್ ರಿಲೇಟೆಡ್ ಟು ಪ್ರಾಬ್ಲಮ್ ಆಫ್ ಟೆಕ್ನಾಲಜಿ, ಬಿಕಾಸ್ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಕಮಾಡಿಟಿ ದೇರ್ ಟೆಕ್ನಾಲಜಿ ಈಸ್ ಕಂಪಲ್ಸರಿ. ವಿತೌಟ್ ಟೆಕ್ನಿಕ್ ಯು ಕ್ಯಾನಾಟ್ ಪ್ರೊಡ್ಯೂಸ್ ಕಮಾಡಿಟಿ. ಸೊ ಅದನ್ನು ನಾವು ಪ್ರಾಬ್ಲಮ್ ಆಫ್ ಟೆಕ್ನಾಲಜಿ ಅಂತ ಕರಿತೀವಿ. ಸೊ ದ ಟೆಕ್ನಾಲಜಿ ವಾಟ್ ಯು ಆರ್ ಯೂಸಿಂಗ್ ವೈಲ್ ಪ್ರೊಡ್ಯೂಸಿಂಗ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ದಟ್ ಪ್ರೊಸೀಜರ್ ಈಸ್ ಕಾಲ್ಡ್ ಪ್ರೊಡಕ್ಷನ್ ಟೆಕ್ನಿಕ್. ಪ್ರೊಡಕ್ಷನ್ ಮಾಡೋದಕ್ಕೆ ನೀನು ಒಂದು ಟೆಕ್ನಿಕನ್ನು ಬಳಸ್ತೀಯ, ಅದನ್ನು ನಾವು ಉತ್ಪಾದನಾ ತಂತ್ರ ಎಂದು ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಸೊ ಉತ್ಪಾದನಾ ತಂತ್ರ ಎಂದರೆ ಸರಕು ಸೇವೆಗಳನ್ನು ನಾವು ಪ್ರೊಡ್ಯೂಸ್ ಮಾಡೋಕ್ಕೆ ಯಾವ ತಂತ್ರವನ್ನು ನಾವು ಬಳಸ್ತೀವೋ ಅದನ್ನು ಉತ್ಪಾದನಾ ತಂತ್ರ ಅಂತ ಕರಿತೀವಿ. ಇಲ್ಲಿ ನಾನು ನಿಮಗೆ 2 ರೀತಿಯಾದಂತಹ ತಂತ್ರಗಳನ್ನು ಹೇಳ್ತೀನಿ. ಇನ್ ಇಂಗ್ಲೀಷ್ ಇಟ್ ಈಸ್ ಕಾಲ್ಡ್ ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ ಆ್ಯಂಡ್ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್. ಅಂಡರ್ಸ್ಟ್ಯಾಂಡ್? ಲಿಸನ್ ಕೇರ್ಫುಲಿ ಒನ್ಸ್ ಅಗೇನ್. ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್, ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಿಕ್. ಶ್ರಮ ಸಾಂದ್ರ ತಂತ್ರಜ್ಞಾನ, ಬಂಡವಾಳ ಸಾಂದ್ರ ತಂತ್ರಜ್ಞಾನ. ಅಂದರೆ ಇಲ್ಲಿ ಶ್ರಮ ಸಾಂದ್ರ ಅಂದರೆ ಶ್ರಮ ಹೆಚ್ಚು. ಶ್ರಮ ಅಂದರೆ ಯಾರು? ನಾವೇ ಮನುಷ್ಯರು. ನಾವು ಶ್ರಮಪಟ್ಟು ಕೆಲಸ ಮಾಡೋರು. ಅಂಡರ್ಸ್ಟ್ಯಾಂಡ್? ಲೇಬರ್ is nothing but human being who is working physically and mentally. Understand? He is called labor. Capital intensive means it is full of machine using. Machines where it is working is called capital intensive. ಸೊ ಶ್ರಮ ಸಾಂದ್ರದಲ್ಲಿ ಶ್ರಮ ಹೆಚ್ಚು ಇರುತ್ತೆ, ಮಷಿನ್ಸ್ ಕಡಿಮೆ ಇರುತ್ತೆ. ಲೇಬರ್ ಇಂಟೆನ್ಸಿವಲ್ಲಿ ಶ್ರಮ ಜಾಸ್ತಿ ಇದ್ದಂತೆ ಮಷಿನ್ಸ್ ಕಡಿಮೆ ಇರುವಂತೆ, ಕ್ಯಾಪಿಟಲ್ ಇಂಟೆನ್ಸಿವಲ್ಲಿ ಮಷಿನ್ಸ್ ಜಾಸ್ತಿ ಇರುತ್ತೆ, ಲೇಬರ್ಸ್ ಕಡಿಮೆ ಇರ್ತಾರೆ. ಸೊ ಬಿಟ್ವೀನ್ ದೀಸ್ 2 ಟೈಪ್ಸ್ ಆಫ್ ಟೆಕ್ನಿಕ್ಸ್, ವಾಟ್ ಟೆಕ್ನಾಲಜಿ ಶುಡ್ ಯೂಸ್ ಟು ಪ್ರೊಡ್ಯೂಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್? ದಿಸ್ ಈಸ್ ಅ ಸೆಕೆಂಡ್ ಪ್ರಾಬ್ಲಮ್. ಅಂಡರ್ಸ್ಟ್ಯಾಂಡ್? ಆ್ಯಂಡ್ ಲಾಸ್ಟ್ ಪ್ರಾಬ್ಲಮ್ ಈಸ್ ಫಾರ್ ಹೂಮ್ ಟು ಪ್ರೊಡ್ಯೂಸ್. ಯಾರಿಗಾಗಿ, ಹೌದು, ಹೇಗೆ ಉತ್ಪಾದಿಸಬೇಕು ಅಂತ ಡಿಸೈಡ್ ಆದಮೇಲೆ ನೆಕ್ಸ್ಟ್ ಯಾರಿಗಾಗಿ ನಾನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಪ್ರೊಡ್ಯೂಸರ್ಗೆ ಮತ್ತೊಂದು ಪ್ರಶ್ನೆ ಉಂಟಾಗುತ್ತೆ. ಸೊ ಫಾರ್ ಹೂಮ್, ವೈ ದಿಸ್ ಕ್ವೆಶನ್ ಈಸ್ ಅರೈಸಿಂಗ್? ವೈ ಪೀಪಲ್ ಆರ್ ನಾಟ್ ಆಲ್ ಆರ್ ಸೇಮ್? ನೋ, ಬಿಕಾಸ್ ಆಫ್ ನ್ಯಾಷನಲ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್. ಸೊ ಇಟ್ ಈಸ್ ರಿಲೇಟೆಡ್ ಟು ನ್ಯಾಷನಲ್ ಇನ್ಕಮ್ ಡಿಸ್ಟ್ರಿಬ್ಯೂಷನ್. ಇಫ್ ಇನ್ಕಮ್ ಡಿಸ್ಟ್ರಿಬ್ಯೂಟ್ ಅನ್ಈಕ್ವಲಿ, ಇನ್ ಕೇಸ್ ರಾಷ್ಟ್ರೀಯ ಆದಾಯ ಅನ್ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋಯಿತು, ಆವಾಗ ಎಲ್ಲರೂ ಸೇಮ್ ಆಗಿರ್ತಾರಾ? ಎಲ್ಲರೂ ಆಲ್ ಕೇಪಬಿಲಿಟೀಸ್ ಸೇಮ್ ಇರುತ್ತಾ? ಇಲ್ಲ. ಕೆಲವರು ರಿಚ್, ಕೆಲವರು ಪುವರ್, ಕೆಲವರು ಹ್ಯಾವ್ಸ್, ಕೆಲವರು ಹ್ಯಾವ್ ನಾಸ್. ಅಂದರೆ ಉಳ್ಳವರು, ಇಲ್ಲದವರು, ಬಡವರು, ಶ್ರೀಮಂತರು ಎನ್ನುವಂಥದ್ದು ಆಗಿಬಿಡುತ್ತೆ. ಸೊ ಈ ಥರ ಡಿವಿಷನ್ಸ್ ಆದಾಗ ಯಾರಿಗೋಸ್ಕರ ನಾನು ಪ್ರೊಡ್ಯೂಸ್ ಮಾಡಬೇಕು, ಯಾರು ನನ್ನ ಕಮಾಡಿಟಿ ಕೊಂಡ್ಕೊಳ್ತಾರೆ, ಎಂಥವ್ರಿಗೋಸ್ಕರ ನಾನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಫಾರ್ ಹೂಮ್ ಟು ಪ್ರೊಡ್ಯೂಸ್ ಪ್ರಾಬ್ಲಮಲ್ಲಿ ಇದು ಕ್ರಿಯೇಟ್ ಆಗುತ್ತೆ. Understand? So like this, in the entire economy, the central problems are mainly 3. What to produce, ಏನನ್ನು ಉತ್ಪಾದಿಸಬೇಕು, ಹೌ ಟು ಪ್ರೊಡ್ಯೂಸ್, ಹೇಗೆ ಉತ್ಪಾದಿಸಬೇಕು, ಫಾರ್ ಹೂಮ್ ಟು ಪ್ರೊಡ್ಯೂಸ್, ಯಾರಿಗಾಗಿ. ಸೊ ಆಲ್ ದೀಸ್ 3 ಪ್ರಾಬ್ಲಮ್ಸ್, ಹೌ ಇಟ್ ಈಸ್ ಅರೈಸಿಂಗ್, ಫಾರ್ ವಾಟ್ ರೀಸನ್ಸ್ ಇಟ್ ಈಸ್ ಅರೈಸಿಂಗ್, ದಟ್ ಆ್ಯಂಡ್ ಆಲ್ ವಿತ್ ರೀಸನ್ಸ್ I discussed with you now. I hope you understand that these 3 are all the central problems. ಈ 3 ಆರ್ಥಿಕತೆಯ ಮೂಲಭೂತ ಸಮಸ್ಯೆಗಳು. ಅದ್ರ ಜೊತೆಗೆ ಅದರ್ ಪ್ರಾಬ್ಲಮ್ಸನ್ನು ಕೂಡ ನಾವು ನೋಡ್ತೀವಿ. ಅಂದರೆ ಸಚ್ ಆ್ಯಸ್ ಪ್ರಾಬ್ಲಮ್ ಆಫ್ ಎಫಿಷಿಯನ್ಸಿ, ಅಂದರೆ ದಕ್ಷತೆಯ ಸಮಸ್ಯೆ. ದಕ್ಷತೆ, ಎಫಿಷಿಯನ್ಸಿ ಅಂದರೆ ಏನು? ದ ಸ್ಟ್ರೆಂತ್ ಆಫ್ ದ ಎಕಾನಮಿ. ಸೊ ಹೌ ಟು ಅಚೀವ್ ದ ಸ್ಟ್ರೆಂತ್ ಇನ್ ಆ್ಯನ್ ಎಕಾನಮಿ, ಹೌ ಟು ಮೇಕ್ ದ ಸ್ಟ್ರಾಂಗ್ ಸ್ಟ್ರೆಂತ್ ಆಫ್ ದ ಎಕಾನಮಿ. That is called problem of efficiency. We have to make it very strong. We have to achieve that power. ಅದನ್ನು ಪ್ರಾಬ್ಲಮ್ ಆಫ್ ಎಫಿಷಿಯನ್ಸಿ ಅಂತ ಕರಿತೀವಿ. ಪ್ರಾಬ್ಲಮ್ ಆಫ್ ಎಕನಾಮಿಕ್ ಗ್ರೋತ್ ಅಂದರೆ ಹೌ ಟು ಅಚೀವ್ ದಿಸ್ ಗ್ರೋತ್. ಫಸ್ಟ್ ಆಫ್ ಆಲ್ ಗ್ರೋತ್, ಹೌ ಇಟ್ ಅಚೀವ್ಸ್ ವೆನ್ ಇನ್ಕಮ್ ಇನ್ಕ್ರೀಸ್, ವೆನ್ ಪ್ರೊಡಕ್ಷನ್ ಇನ್ಕ್ರೀಸ್.
ರೈಟ್. ಇನ್ಕಮ್, ಪ್ರೊಡಕ್ಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ಸ್, ಈ ಎಲ್ಲವೂ ಕೂಡ ಅಂದರೆ ಇನ್ಕಮ್ಮು, ಆದಾಯ, ಉತ್ಪಾದನೆ, ಉದ್ಯೋಗಗಳು ಹೆಚ್ಚಾಗುವುದನ್ನು ನಾವು ಗ್ರೋತ್, ಪ್ರಗತಿ ಅಂತ ಕರಿತೀವಿ. ಆ ಆರ್ಥಿಕ ಪ್ರಗತಿಯ ಸಮಸ್ಯೆಯು ಕೂಡ ಮತ್ತೊಂದು ಸಮಸ್ಯೆ. ಪ್ರಾಬ್ಲಮ್ ಆಫ್ ಫುಲ್ ಎಂಪ್ಲಾಯ್ಮೆಂಟ್, ಪೂರ್ಣೋದ್ಯೋಗದ ಸಮಸ್ಯೆ. ವೆದರ್ ಆಲ್ ಎಜುಕೇಟೆಡ್ ಪೀಪಲ್, ಇಂಟರೆಸ್ಟೆಡ್ ಪೀಪಲ್ ಆರ್ ಎಂಗೇಜ್ಡ್ ಆರ್ ನಾಟ್ ಇನ್ ದ ಎಂಪ್ಲಾಯ್ಮೆಂಟ್ಸ್, ದಟ್ ಈಸ್ ಫುಲ್ ಎಂಪ್ಲಾಯ್ಮೆಂಟ್. ಅದನ್ನು ಪೂರ್ಣೋದ್ಯೋಗದ ಸಮಸ್ಯೆ ಅಂತ ಕರಿತೀವಿ. ಸೊ ಎಕಾನಮಿ ಈಸ್ ಆಲ್ಸೋ ಹ್ಯಾವಿಂಗ್ ದೀಸ್ 3 other ಪ್ರಾಬ್ಲಮ್ಸ್ ಸಚ್ ಆಸ್, ಲಿಸನ್ ಒನ್ಸ್ ಅಗೇನ್, ಪ್ರಾಬ್ಲಮ್ ಆಫ್ ಎಫಿಷಿಯನ್ಸಿ, ಪ್ರಾಬ್ಲಮ್ ಆಫ್ ಎಕನಾಮಿಕ್ ಗ್ರೋತ್, ಪ್ರಾಬ್ಲಮ್ ಆಫ್ ಫುಲ್ ಎಂಪ್ಲಾಯ್ಮೆಂಟ್. ಅಂದರೆ ದಕ್ಷತೆಯ ಸಮಸ್ಯೆ, ಆರ್ಥಿಕ ಪ್ರಗತಿಯ ಸಮಸ್ಯೆ, ಪೂರ್ಣೋದ್ಯೋಗದ ಸಮಸ್ಯೆ. ಲೈಕ್ ದಿಸ್ ದ ಓವರಾಲ್ ಪ್ರಾಬ್ಲಮ್ಸ್ ಈಸ್ ಫೇಸ್ಡ್ ಬೈ ಆ್ಯನ್ ಎಕಾನಮಿ. ಫಸ್ಟ್ಲಿ ದ ಸೆಂಟ್ರಲಿ ದ 3 main what, how and for whom. Along with that other problems also faced by the economy. Okay, this is very important. ಇದನ್ನು ನೀವು ಗರ್ಲ್ಸ್ 4 ಮಾರ್ಕ್ಸ್ಗೆ ಅಥವಾ ಕೆಲವೊಮ್ಮೆ 6 ಮಾರ್ಕ್ಸ್ಗೂ ಕೇಳಬಹುದು. ಕೇರ್ಫುಲ್ಲಾಗಿ ತಿಳ್ಕೊಳ್ಳಿ. ತುಂಬ ಪ್ರಾಕ್ಟಿಕಲ್ಲಾಗಿ, ಜನರಲ್ಲಾಗಿ ಯೋಚನೆ ಮಾಡಿನೂ ಕೂಡ ನೀವು ಈ ಕ್ವೆಶನ್ಗೆ ಆನ್ಸರ್ ಮಾಡಬಹುದು. ಅರ್ಥ ಆಯಿತಾ? ಈಗ ನಾನು ಫಸ್ಟ್ ಚಾಪ್ಟ್ರಲ್ಲಿ another topic very interesting in economics and also very new concept in economics, production possibility frontier, ಉತ್ಪಾದನಾ ಸಾಧ್ಯತಾ ಸರಹದ್ದು ಎಂದು ಇದನ್ನು ಕರಿತೀವಿ. ಪ್ರೊಡಕ್ಷನ್ ಪಾಸಿಬಲ್ ಫ್ರಂಟಿಯರ್ ಅಂದರೆ ಉತ್ಪಾದನಾ ಸಾಧ್ಯತಾ ಸರಹದ್ದು. ಇಟ್ ಈಸ್ ಆಲ್ಸೋ ಕಾಲ್ಡ್ ಪ್ರೊಡಕ್ಷನ್ ಪಾಸಿಬಲ್ ಕರ್ವ್ ಅಂತಲೂ ಕರಿತೀವಿ. PPC, PPF ಅಂತಲೂ ಕರಿಬಹುದು. ಉತ್ಪಾದನಾ ಸಾಧ್ಯತಾ ರೇಖೆ ಎಂದು ಕೂಡ ಇದನ್ನು ನಾವು ಕರಿಬಹುದು. ನೋಡಿ ಗರ್ಲ್ಸ್, ಯಾವುದೇ ಟಾಪಿಕ್ಕನ್ನು ನಾವು ನಿಮಗೆ ಹೇಳ್ಕೊಡುವಾಗ ಆ ಟಾಪಿಕ್ಕಲ್ಲಿ ನಿಮಗೆ ಒಳಗಡೆ ಯಾವ ವಿಚಾರವನ್ನು ನಾವು ತಿಳ್ಕೊಳ್ತೀವಿ, ದ ಟಾಪಿಕ್ ಈಸ್ ಓನ್ಲಿ ಗೋಯಿಂಗ್ ಟು ಡಿಸ್ಕಸ್, ದ ಟಾಪಿಕ್ ಈಸ್ ಓನ್ಲಿ ಗೋಯಿಂಗ್ ಟು ಶೋ ವಾಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ಸೈಡ್ ಆಫ್ ದ ಮ್ಯಾಟರ್. So you should carefully observe the topic first. Production possibilities. What the possibilities of production is indicated by this curve. That's all. ನೋಡಿ, ಆ ರೇಖೆ ಏನು ಉತ್ಪಾದನೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತೋರಿಸುತ್ತೆ ಅಷ್ಟೇ. ಹಾಗಾಗಿ ನೀವು ತಗೊಳ್ತಾ ಇರೋ ಟಾಪಿಕನ್ನು ಫಸ್ಟು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದನ್ನು ಯಾವಾಗಲೂ ಕಲ್ತ್ಕೋಬೇಕು ಮಕ್ಕಳ. ಆಯಿತಾ? ಸೊ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್, ಇಟ್ ರೆಫರ್ಸ್ possible combinations of the production of 2 commodities by using available resource in an economy. So in economy, whatever the available resources are there, by using that all the resource, what a combination of 2 commodities is possible, that is denoted by the production possibility frontier. ಫ್ರಂಟಿಯರ್ ಅಂದರೆ ಕರ್ವ್ ಅಂದರೆ ಉತ್ಪಾದನಾ ಸಾಧ್ಯತಾ ಸರಹದ್ದು ಎನ್ನುವುದು ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಎಷ್ಟರ ಮಟ್ಟಿಗೆ ಉತ್ಪಾದನೆ ಸಾಧ್ಯ ಆಗುತ್ತೆ, ಆ ಸಾಧ್ಯವಾಗಬಹುದಾದ ಉತ್ಪಾದನೆಯನ್ನು ತೋರಿಸುವುದೇ ಉತ್ಪಾದನಾ ಸಾಧ್ಯತಾ ರೇಖೆ ಎಂದು ನಾವು ಕರಿತೀವಿ. ಐ ರಿಪೀಟ್ ಅಗೈನ್, ಇಟ್ ಈಸ್ ದ ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ ಕಮಾಡಿಟೀಸ್ ಅಂದರೆ ಉತ್ಪಾದನೆ ಮಾಡಲು ಸಾಧ್ಯವಾಗಬಹುದಾದ 2 ಸರಕುಗಳು. ಆ 2 ಸರಕುಗಳನ್ನು ನಾವು ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸ್ಕೊಳ್ತಾ ಇದ್ದೀವಿ. ಅಂದರೆ ಇವಾಗ ಲಭ್ಯವಿರುವ ಸಂಪನ್ಮೂಲಗಳೆಂದರೆ, ಫಾರ್ ಎಕ್ಸಾಂಪಲ್, ನನ್ನ ಹತ್ರ 1 ಎಕರೆ ಭೂಮಿ ಇದೆ. ಆ ಲಭ್ಯವಿರುವ ಸಂಪನ್ಮೂಲವನ್ನು, ಭೂಮಿಯನ್ನು ಬಳಸ್ಕೊಂಡು ನಾನು ಎಷ್ಟು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇದೆ, ಆ ಸಾಧ್ಯತೆಗಳನ್ನು ತೋರಿಸುವುದೇ ಈ ರೇಖೆ. ಐ ಹ್ಯಾವ್ ಫಾರ್ ಎಕ್ಸಾಂಪಲ್ 1 acre ಆಫ್ ಲ್ಯಾಂಡ್. ಬೈ ಯೂಸಿಂಗ್ ಮೈ ಹೆಕ್ಟರ್ ಆಫ್ ಲ್ಯಾಂಡ್, ವಾಟ್ ಪಾಸಿಬಿಲಿಟೀಸ್ ಆಫ್ ಪ್ರೊಡಕ್ಷನ್ ಈಸ್ ಐ ಆಮ್ ಗೋಯಿಂಗ್ ಟು ಡೂ, that is indicated by the production possibility frontier. So this production possibility frontier is also having certain properties. Before you understanding properties one by one, you can also refer the shape of the production possibility frontier in the picture. First property is, it is downward sloping curve. It is downward sloping. And the second property is concave to the origin. PPF, always concave to the origin, at last shift towards left to right. PPF ರೇಖೆಯಲ್ಲಿ ನಾವು ಅಂದರೆ ಉತ್ಪಾದನಾ ಸಾಧ್ಯತಾ ಸರಹದ್ದಿನಲ್ಲಿ 3 ಲಕ್ಷಣಗಳನ್ನು ನಾವು ಕಾಣ್ತೀವಿ. ಈ ಲಕ್ಷಣಗಳ ಜೊತೆಗೆ ನೀವು ಈ ರೇಖೆಯ ಆಕಾರ ಹೇಗೆ ಬರುತ್ತೆ ಅನ್ನೋದನ್ನು ಡಯಾಗ್ರಾಮಲ್ಲೂ ಕೂಡ ರೆಫರ್ ಮಾಡಬಹುದು, ಪಿಕ್ಚರಲ್ಲೂ ಕೂಡ ನೀವು ನೋಡಬಹುದು. ಫಸ್ಟ್ ಏನಪ್ಪ ಈ ಪಿಕ್ಚರ್ ನಿಮಗೆ ತೋರಿಸ್ತಾ ಇದೆ, ದ ಫಸ್ಟ್ ಕ್ಯಾರೆಕ್ಟರ್ ಇನ್ ಯುವರ್ ಡಯಾಗ್ರಾಮ್ ಈಸ್ ಟೆಲಿಂಗ್ ದ್ಯಾಟ್ ಇಟ್ ಈಸ್ ಮೇನ್ಲಿ ಡೌನ್ವರ್ಡ್ ಸ್ಲೋಪಿಂಗ್ ಕರ್ವ್. ಅಂದರೆ ಈ ರೇಖೆ ಇಳಿಜಾರು,
ಕೆಳಮುಖವಾಗಿ ಚಲಿಸುವುದನ್ನು ನೀವು ನೋಡಬಹುದು. ಎರಡನೇದಾಗಿ ಕಾನ್ಕೇವ್ ಟು ದ ಆರಿಜಿನ್. ಕಾನ್ಕೇವ್ ಟು ದ ಆರಿಜಿನ್ ಇದು ನಿಮ್ನ ಮಧ್ಯ ಸ್ವರೂಪದ ರೇಖೆಯಾಗಿರುತ್ತದೆ. ನಿಮ್ನ ಮಧ್ಯ ರೇಖೆಯ ಸ್ವರೂಪ, ಮೂಲಕ್ಕೆ ನಿಮ್ನ ಮಧ್ಯ. ಮೂಲ ಅಂದರೆ ಓ ಪಾಯಿಂಟ್ ಏನಿದೆ, ದ ಪಾಯಿಂಟ್ ಆಫ್ ಒರಿಜಿನ್ ಓ in the diagram, x-axis and y-axis, the point of origin O, to that O point it is concave. ಇದು ನಿಮ್ನ ಮಧ್ಯ. At last it shifts towards left to right. ಇದು ಎಡದಿಂದ ಬಲಕ್ಕೆ ಚಲಿಸುವಂತಹ ರೇಖೆ ಎಂದು ನಾವು ಹೇಳಬಹುದು. ಸೊ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್, ಇಟ್ ಈಸ್ ವೆರಿ ಸಿಂಪಲ್. ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ ಟೂ ಕಮಾಡಿಟೀಸ್ ವಾಟ್ we are going to produce by using the available resources. As I already told you that girls, what resource it's available, by available resources how much is the production is possible, what a production is going on, that possibilities is explained by this production possibility frontier. Understand? This is another topic, and even this topic also very important for our examination. Usually this question raised for the 4 marks. 4 ಮಾರ್ಕ್ಸ್ ಸೆಕ್ಷನಲ್ಲಿ ಈ ಕ್ವೆಶನನ್ನು ಉತ್ಪಾದನಾ ಸಾಧ್ಯತಾ ಸರಹದ್ದನ್ನು ಕುರಿತು ವಿವರಿಸಿ ಅಂತ ಕೇಳಿದಾಗ ನೀವು ನೀಟಾಗಿ ಮೀನಿಂಗು, ಆ ರೇಖೆಯ ಆಕಾರ ಹೇಗೆ ಬರುತ್ತೆ, ಅದರ ಕೆಲವೊಂದು ಲಕ್ಷಣಗಳನ್ನು ನಾವು ಬರಿಬೇಕಾಗುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ಈ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರನ್ನು ಇಂಟ್ರಡ್ಯೂಸ್ ಅಂದರೆ ಪರಿಚಯ ಮಾಡಿಕೊಟ್ಟವರು ಸ್ಯಾಮ್ಯುಯಲ್ಸನ್ ಎನ್ನುವ ವಿಚಾರವನ್ನು ಮಕ್ಕಳ ನೀವು ತಿಳ್ಕೋಬೇಕು. First time the production possibility frontier introduced by Paul A. Samuelson. P.A. Samuelson also he is called. That is production possibility frontier. So I repeat again, it is possible combinations of commodities production by using